ವಿಸಿಲ್ ವಿಸಿಲ್ ನನ್ನ ಕಡೆಯಿಂದ ಗುರುಗಳಿಗೆ ವಿಸಿಲ್ಸ್ಲಿ. ಥ್ಯಾಂಕ್ ಯು. ಬಟ್ ಗುರುಗಳೇ ಸಚ್ ಅ ಲವ್ಲಿ ಸಾಂಗ್ ಆ್ಯಂಡ್ ಮಹಾಗುರುಗಳೇ ಇದು ಬಹಳ ವಿಶೇಷ ಹಾಡು. ಏನಕ್ಕಂದ್ರೆ ಅಣ್ಣ ಅವರು ಶಿವಣ್ಣನಿಗೋಸ್ಕರ ಹಾಡಿದಂಥ ಹಾಡು ಇದು ಹುಟ್ಕೊಂಡಿದೆ ಹೆಂಗೆ ಮಹಾಗುರುಗಳೇ? ಈ ಹಾಡಿನ ಒಂದು ಸಣ್ಣ ಹಿನ್ನೆಲೆ ಪ್ಲೀಸ್. ಮೊದಲು ಟೈಟಲ್ ಹಾ ರಣಧೀರ ತರ ರಣಧೀರ. ಒಂದು ಟೈಟ್ಲ್ ಇರಬೇಕು ಅಂತ ನಾನು ಸೋಮಶೇಖರ್ ಸರ್ Okay. ನೀನೇ ಹೇಳು ಅಂದ್ರು. ಈ ಟೈಟ್ಲ್ ಹುಟ್ಟಿತು ರಣರಂಗ. ರಣರಂಗ. ಸೊ ಆಗ್ಲೇ ನನ್ನ ತಲೆಯಲ್ಲಿ ಒಂದು ಟೈಟಲ್ ಸಾಂಗ್ ಮಾಡಬೇಕು ಅಂತ. ಸಿನಿಮಾದಲ್ಲಿ ಅಷ್ಟು ದೊಡ್ಡ ಹಾಡಿಗೆ ಮೂಮೆಂಟು ಮತ್ತೆ ಪ್ಲೇಸ್ಮೆಂಟ್ ಇರಲಿಲ್ಲ. ಓಕೆ. ಬಟ್ ನಾವು ಥಿಂಕ್ ಮಾಡ್ತಾನೆ ಇದ್ವಿ. ಮಾಡಿ 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 ಕಡೆಗೆ ರಾಜ್ಕುಮಾರ್ ಸರ್ ಈ ರಣರಂಗ ಟೈಟ್ಲ್ ಇದೆ ಸರ್, ಒಂದು ಹಾಡು ಮಾಡಿ ಯಾರು ಬೇಡ ಅಂದ್ರು ಮಾಡಿ ಒಳ್ಳೇದು ಅಂದರು. ಸೊ ಸ್ವಲ್ಪ ಮಾಡ್ರನ್ನಾಗಿ ಮಾಡೋಣ ಅಂತ. ಮಾಡ್ರನ್ನಾಗೆಲ್ಲ ಬೇಡಿ ಚೆನ್ನಾಗಿ ಮಾಡಿ ನಾನು ಬನ್ನಿ ಸಾಸ ಆ ಥರ ಎಲ್ಲ ಹಾಡ್ಬೇಕಾ ನಾನು? ತಗಬೇ ಈ ಥರ ಮುಕ್ಕಿ ಹಾಡು ಅಂತ ನನಗೆ ಹೇಳ್ಬೇಡಿ ನೀವು ದಯವಿಟ್ಟು. ಅಂದರೆ ಅವಾಗ ಟ್ರೆಂಡ್ ಇತ್ತದು. ಸೊ ಆ ಥರ ಸುಮ್ಮನೆ ಹಾಡ್ತೀನಿ, ಇಲ್ಲ ಸರ್ ಚೆನ್ನಾಗಿರುತ್ತೆ. ಸೊ ಈ ಹಾಡು ಮಾಡಿದಾಗ ಇದರ ಲಿರಿಕ್ಸು ತಿರುಗೋ ಭೂಮಿಯಲ್ಲಿ ನಡೆವ ಬಾಳಿನಲ್ಲಿ ಏನೂ ನಿಲ್ಲದಮ್ಮ ರಾಜ, ಜನ ಇರುವ ಗೋಲವೊಯ್ದು ದಿನ ಕಳೆವೋ ಜಾಲವೊಯ್ದು. ಸೊ ಈ ಹೈ ಫಿಲಾಸಫಿ ಬರೆದಾಗ ವರದಪ್ಪನವ್ರು ಭಾಳ ಚೆನ್ನಾಗಿದೆ ಇದು ಅಂತಂದರು. ಆಮೇಲೆ ಸಾಂಗ್ ರೆಕಾರ್ಡಿಂಗಿಗೆ ಹೆಂಗಿತ್ತು ಅಂದರೆ ಪರಿಸ್ಥಿತಿ, ಬೆಳಿಗ್ಗೆ 7 ಗಂಟೆಗೆ ರಾಜನ್ ಮೀಟ್ ಮಾಡ್ತಿದ್ದೆ. ನನಗೆ ಏನೇನು ಯೋಚನೆ ಮಾಡಿತ್ತೋ ಅದೆಲ್ಲ ತಲೆಯಲ್ಲಿ 9 ತಿಂಗಳಾಗ್ಬಿಡೋದು. 9 ತಿಂಗಳು ತಲೆಗೆ. ಸರಿ ಬೆಳಿಗ್ಗೆ ಯಾವಾಗ ಆಗುತ್ತೆ 6, 6:30, 6:45, 7 ಗಂಟೆ ರಾಜ ಸ್ಯಾಕ್ಸ್ ಇಟ್ಕೊಂಡ್ಬರ್ತೀನಿ. ಕೂತು ಹಾರ್ಮೋನಿ ಮುಂದೆ ಏನ್ ಅನ್ಕೊಂಡಿದ್ನು ಬರ್ಸ್ಬಿಟ್ರೆ ಹೆರಿಗೆ ಆದಂಗೆ. 12:30 ವಾಯ್ಸ್ ಚೆಕ್ಕು, 1:30 ಒಳಗಡೆ ಸಾಂಗ್ ರೆಡಿ. ರಾಜ್ಕುಮಾರ್ ಸರ್ ಟೈಮ್ ನೋಡ್ತಿರ್ತಾರೆ. ಆಯ್ತಾ 1 ಗಂಟೆ 1:15 ಆಯ್ತು, ನಡಿ ವರದಪ್ಪ. 1:15 ಅವ್ರು ಹೊರಟು ಬರ್ತಾರೆ. 1:45 ನಮ್ಮ ಸೀಟ್ ಹತ್ರ ಬಂದು ಕೂರ್ತಾರೆ. ನಾವು ಅಷ್ಟೊತ್ತಿಗೆ ಸೈಲೆಂಟ್ ಆಗಿರ್ತೀವಿ. ಏನಂದ್ರೆ ಹಾಡು ರೆಡಿ, ಹಾಡು ರೆಡಿ ಆಯ್ತಾ, ಅಡಿಗೆ ಆಗಿದೆ ಸರ್ ಕೇಳ್ಬೋದೆ. ಹಾಕಿದ್ವಿ ಸಾಂಗ್ ಹಾಕಿದ ತಕ್ಷಣವೇ ಅವ್ರು ಆಕ್ಟರ್ ಆಗ್ಬಿಡ್ತಾರೆ. ಅವ್ರು ಆಕ್ಟರ್ ಆಗ್ಬಿಡ್ತಾರೆ, ಮಗಂದು ಅಂತ ಮರ್ತ್ಬಿಡ್ತಾರೆ ಅಂತಿದ್ದಾರೆ. ವರದಪ್ಪ ಹೌದೇನಪ್ಪ ಚೆನ್ನಾಗಿರೋ. ಸೊ ಅವ್ರೊಂದು ಮಾತು ಹೇಳಿದ್ರು, ನಾವು ಮದ್ರಾಸ್ನಲ್ಲಿ ಇದನ್ನ ನೋಡ್ತಿದ್ವಿ, ಎಲ್ಲ 1 ತಿಂಗಳು ಯೋಚನೆ ಮಾಡಿದ್ದನ್ನ ಅರ್ಧ ದಿವಸದಲ್ಲಿ ಅಡಿಗೆ ಮಾಡಿ ಕೊಟ್ಬಿಡ್ತೀರಲ್ಲ, ಈ ಶಿಸ್ತು ಎಷ್ಟು ದೊಡ್ಡ ವಿಷಯ ಇದು. ಶಿಸ್ತು. ರಾಜ್ಕುಮಾರ್ ಸರ್ ಹೇಳಿದ್ರು, ನಿಜವಾಗಿಯೂ ನಿಮ್ಮದು ಬರೀ ಹಾಡಿನ ಅಡಿಗೆ ಅಲ್ಲ, ಅನುಭವದ ಅಡಿಗೆ. ಅಂತ ಅನುಭವಗಳನ್ನ ನೀವು ನಮ್ಮ ಜೊತೆ ಇವತ್ತು ಹಂಚ್ಕೋತಿದ್ದೀರಲ್ಲ, ಇದು ಆಡೆಡ್ ವ್ಯಾಲ್ಯೂ ಮಹಾಗುರುಗಳೇ. ಈ ಚಂದನವನದ ಸಂಗೀತ ಕ್ಷೇತ್ರದ ಮೊದಲ ಸ್ವರಾಲಂಕಾರ ಪಂಡಿತ ಈ MS ವಿಜಯರಾಜ. ಬಟ್ ಗುರುಗಳೇ, ಇಷ್ಟು ಒಂದು ಕ್ಷಣ, ಈ ಮೂಮೆಂಟ್ ಅನ್ನ ತಂದ್ಕೊಟ್ಟಿದ್ದಕ್ಕೆ ಗುರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಎಕ್ಸಲೆಂಟ್. ಮತ್ತೊಮ್ಮೆ ನಮ್ಗೇನು ಹಬ್ಬನೇ ಇದು ಹಂಸ ಹಬ್ಬ ಇದು. ಸೊ ಹಾಗಾಗಿ ನೈಸ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಗುರುಗಳೇ. ಆ್ಯಂಡ್ ಮಹಾ ಗುರುಗಳೇ ಅರ್ಜುನ್, ಐ ವಾಂಟ್ ಟು ಶೇರ್ ಎನ್ ಎಕ್ಸ್ಪೀರಿಯನ್ಸ್. ಈ ಹಾಡು ರೆಕಾರ್ಡಿಂಗ್ಗೆ ಒಂದು ಸಾಂಗ್ ಕಂಪೋಸ್ ಮಾಡಿದ್ದೆ. ಸೊ ಯಾವುದೋ ಒಂದು ಟ್ಯೂನ್ ಮಾಡಿದ್ವಿ, ಓಕೆ ಮಾಡಿಬಿಟ್ಟಿದ್ರು ರೇಣುಕಾ ಶರ್ಮಾ ಅವರು. ಬಟ್ ರಾತ್ರಿ ಎಲ್ಲ ಚಿಂತೆ ನನಗೆ, ಏನೋ ಒಂದು ಹಿಟ್ ಸಾಂಗ್ ಕೊಡಬೇಕಲ್ಲ, ಹಿಟ್ ಸಾಂಗ್ ಬೆಳಿಗ್ಗೆ ಎದ್ದರೆ ಮನೆಯಲ್ಲಿ ಹ್ಞೂ ಅಂತೀಯ ಅಂತ ಬರ್ತಾ ಇದೆ ಮೈಂಡಲ್ಲಿ. ಇದನ್ನ ಇಟ್ಕೊಂಡೇನ ಮಾಡೋಣ ಅಂತ ಸ್ಪಾಟಿಗೆ ಬಂದ್ವಿ. ಆಲ್ರೆಡಿ ಪ್ರೀವಿಯಸ್ ಸಾಂಗ್ ನೋಟ್ಸ್ ಬರೆದ್ಬಿಟ್ಟಿದ್ದೀವಿ. ಈ ಟ್ಯೂನ್ ಚೆನ್ನಾಗಿದೆಯಾ ಇಲ್ವಾ ಅಂತ ಯಾರಿಗಾದ್ರು ಕೇಳಬೇಕು. ಆರೆಂಜ್ ಜಯಗೋಪಾಲ್ ಕೂತಿದ್ರು, ಸರ್ ಈ ಟ್ಯೂನ್ ಹೆಂಗಿದೆ ನೋಡಿ ಸರ್, ಟಾಡ 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 ಟ ಟಾಡ ಹ್ಞೂ ಅಂತೀಯ ಹ್ಞೂ ಅಂತೀಯ, ತುಂಬ ಚೆನ್ನಾಗಿದೆ ರೀ ಸರ್, ಇದೇ ಟ್ಯೂನು ಅಂತ ಅವ್ರಿಗೆ ಹೇಳ್ಬಿಡಿ ಸರ್, ನೀವೇ ಇದನ್ನ ಪಲ್ವಿ ಬರೆದ್ಬಿಟ್ಟು ಹ್ಞೂ ಅನ್ಸ್ಬಿಡಿ ಸರ್. ಅವರೆಲ್ಲ ಮಾತಾಡ್ತಾವ್ರೆ, ನಾವು ಟ್ಯೂನ್ ಚೇಂಜ್ ಮಾಡ್ಬಿಟ್ಟು ರಾಜನ್ ಕರೆದೆ, ರಾಜ ಅಂದ ಸಾಂಗ್ ಇಲ್ಲೇ ಇಂದ ಸಾಂಗ್ ಅಂತ. ಸೊ ಈ ಸಾಂಗ್ ಕೊಟ್ಟು ಪಲ್ವಿ ಬರ್ಕೊಂಡು ಚರಣ ಅಲ್ಲೇ 10 ನಿಮಿಷ ಬ್ಯಾಕ್ಗ್ರೌಂಡು. ಗಂಗಾಧರ್ಗೂ ಗೊತ್ತಿಲ್ಲ, ಬೇರೆ ಪ್ರೊಡ್ಯೂಸರ್ಸ್ಗೂ ಯಾರಿಗೂ ಗೊತ್ತಿಲ್ಲ ಯಾವ ಹಾಡು ಬರುತ್ತೆ ಅಂತ.
ಪಲ್ವಿ ರೆಕಾರ್ಡ್ ಆದಾಗ ಎಲ್ಲ ಖುಷಿಯಾಗಿದೆ. ಅಂದರೆ ಈ ಸಾಂಗಿಂದಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ರೆಕಾರ್ಡಿಂಗು ಎಸ್ಟಾಬ್ಲಿಷ್ ಆಗಿದ್ದು. ಈ ಹಾಡನ್ನು ಕೇಳಿ ರವಿ ಸಾರು ಹೌದು ಒಂಥರ ಕೇಳಕ್ಕೆ ಚೆನ್ನಾಗಿದೆ, ಪಬ್ಲಿಕಲ್ಲಿ ಹಾಕಿ ನೋಡೋಣ, ಚಪ್ಪಾಳೆ ಹೊಡೆದ್ರೆ ಇದೇ ಸಾಂಗ್ ಇರಲಿ ಅಂದರು. ಮೈಸೂರು ಶೂಟಿಂಗ್ ಕಳಿಸಿದ್ವಿ, ಸಾಂಗ್ ದೊಡ್ಡ ಸ್ಪೀಕರಲ್ಲಿ ಹಾಕಿದ್ರೆ ಜನ ಎಲ್ಲ ಚಪ್ಪಾಳೆ ಹೊಡಿತಿದ್ದಾರೆ. ಸೊ ಹಾಗಾಗಿ ಈ ಹಾಡು ಭಾಳ ಮುಖ್ಯ ದಾಖಲೆ ಇದೆ. ಥ್ಯಾಂಕ್ ಯು ಮಹಾಗುರುಗಳೇ. ಮಹಾಗುರುಗಳೇ ದಯಮಾಡಿ ಬರಬೇಕು. Sir, once again, thank you so much for coming, sir. Thank you for gracing the show. ನಿಮ್ಮ experience, how did you like our show, sir? Fantastic, very enjoyable. Thank you. And it's a pleasure to come here and do the same thing after 35 years. ಪ್ರಾಣಕ್ಕೆ ಬಲ ಎಲುಬು, ಜೀವನಕ್ಕೆ ಪ್ರೀತಿಯ ಬಲವೇ ಬೆನ್ನೆಲುಬು. ಆಹಾ, ಎಲ್ಲಿ ಪ್ರೀತಿಯಿಂದ ಕೆಲಸ ಮಾಡಿರ್ತೀವೋ ಅದು ರೆಕಾರ್ಡ್ ಆಗುತ್ತೆ, ರೆಕಾರ್ಡು ರಿಪೀಟ್ ಆಗುತ್ತೆ, ರಿಪೀಟೇಷನ್ ಹಿಸ್ಟ್ರಿ ಆಗತ್ತೆ. ಸೊ ನಾನು ಮ್ಯೂಸಿಕ್ ಟ್ರೈನರ್ ಆದಾಗ ಈತ ಸ್ಯಾಕ್ಸೋಫೋನ್ ಪ್ಲೇಯರ್ ಅಂತ ಗೊತ್ತಾಯ್ತು. ನನ್ನ ಪ್ರತಿ ಹಾಡಲ್ಲೂ ಸ್ಯಾಕ್ಸೇ ಸ್ಯಾಕ್ಸೇ ಸ್ಯಾಕ್ಸೇ, ಅದಕ್ಕೆ ಎಲ್ಲ ಸಕ್ಸೆಸ್ ಸಕ್ಸೆಸ್ ಸಕ್ಸೆಸ್. ಆತ ಇಂಡಿಯನ್ ಅರೇಂಜರ್ಸ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಕೌಂಟರ್ ಪಾಯಿಂಟ್ ಸ್ಪೆಷಲಿಸ್ಟು. ನಾವು ಮೆಲಡಿ ಕೊಟ್ಟರೆ ಅದಕ್ಕೊಂದು ಎಗನೆಸ್ಟ್ ಮೆಲಡಿ ಬರೀತಾರೆ. ಅದರಲ್ಲಿ ಇಳೆಯರಾಜ ಸರ್, ಸ್ಯಾಕ್ಸ್ ರಾಜ ಸರ್ ಮತ್ತು ವೈದಿ ಸರ್, ಈ ಮೂವರು ಲೆಜೆಂಡ್ಸ್. ಇವರು ದಕ್ಷಿಣ ಭಾರತಕ್ಕೆ ಅರೇಂಜಿಂಗಲ್ಲಿ ಹೆಸರು ತಂದುಕೊಟ್ಟವರು ವೈದಿ, ಇಳೆಯರಾಜ, ವಿಜಯರಾಜ. ಅದರಿಂದ ಇವತ್ತು ಇಲ್ಲಿ ಬಂದು ಉದ್ಯಮ ಮಾಡದೇ ಇರೋ ಕೆಲಸವನ್ನು ನಮ್ಮ ಝೀ ಮಾಡಿದೆ. ಅವರು ಬಂದದ್ದು ನಮಗೆ ಮಾನ, ಅವರಿಗೆ ಸನ್ಮಾನ. ನನಗೆ ವೀರಸ್ವಾಮಿಯವರು, ನಮಗೆ ಅನ್ನವಿಟ್ಟ ಸ್ವಾಮಿ ಅವರು ಪ್ರೇಮಲೋಕದಲ್ಲಿ ನಾನು ಶೀಲ್ಡ್ ತಗೊಳ್ತಾ ಇರೋ ಫೋಟೋ, ಅದನ್ನು ಅವ್ರು ಕೊಡ್ತಾ ಇರೋ ಫೋಟೋ ನನಗೆ ಕೊಟ್ಟು, ಹಂಸಲೇಖ ಜೀವನದಲ್ಲಿ ಎಲ್ಲರೂ ಮರ್ತು ಬಿಡ್ತಾರೆ, ನೀವು ನನ್ನ ಮರಿಬೇಡಿ, ಈ ಫೋಟೋ ಮನೇಲಿ ಇಟ್ಕೊಳ್ಳಿ. ಇಲ್ಲಿ ನನ್ನ ಎಲ್ಲ ಹಾಡುಗಳಲ್ಲೂ ರಾಜ ಇದ್ದಾನೆ, ರಾಜನ ಜೊತೆಯಲ್ಲಿ ನಾನಿರೋದು ಬೇಡವೇ? Once again, thank you so much for coming, sir. Thank you. Thank you, Mahagurugale. Thank you, Latamma. Thank you. Sari ga ma pa pa sa sa pa pa. Sari ga ma pa.